ಎಸ್, ಇದು ಮಹೇಶ್ ತಿಮರುಡಿ ವಿರುದ್ಧ ಪೊಲೀಸ್ ಕೇಸ್. ಎಸ್, ಇಲ್ಲಿಗೆ ಬಂದು ನಿಲ್ತು ನೋಡಿ. ಪ್ರಕರಣ ದಾಖಲಿಸುವಂತೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ತಿಮ್ಮರುಡಿ ಮೇಲೆ ಕ್ರಮ ಜರುಗಿಸಿ ಯಾವ ಕ್ಷಣದಲ್ಲಿ ಬೇಕಾದರೂ ತಿಮ್ಮರುಡಿಯನ್ನ ಅರೆಸ್ಟ್ ಮಾಡಬಹುದು. ಇಲ್ಲಿ ತನಕ ತಿಮ್ಮರುಡಿ ವಿಪರೀತ ಮಾತಾಡ್ತಾ ಇದ್ರು. ವಿಪರೀತ ಇಲ್ಲಿಗೆ ಬಂದಿದೆ. ಮುಲ್ಲಾಜಿಲ್ದನೆ ಪ್ರಕರಣ ದಾಖಲು ಮಾಡಿ ಗೃಹ ಸಚಿವರೇ ಆರ್ಡರ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಹೇಳಿದ್ದಾರೆ ಸಿಎಂ ವಿರುದ್ಧನೇ ಕೊಲೆ ಆರೋಪ ಮಾಡ್ತಾರೆ ಅಂದ್ರೆ ಏನು ಅರ್ಥ? ಹಾಗಾದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಹಾಗಾದ್ರೆ ಇನ್ನು ಯಾರನ್ನು ಬಿಡ್ತಾರೆ ಇವರು? ಹಾಗಾದ್ರೆ ಯಾರನ್ನು ಬಿಡಕ್ಕೆ ಸಾಧ್ಯ? ಹಾಗಾದ್ರೆ ಮುಲ್ಲಾಜಿಲ್ದನೇ ಇವ್ರ ಮೇಲೆ ಕ್ರಮ ಜರುಗಿಸಿ ಯಾವುದೇ ಕ್ಷಣದಲ್ಲಿ ತಿಮ್ಮರುಡಿ ಅರೆಸ್ಟ್ ಆಗಬಹುದು. ಯಾವುದೇ ಕ್ಷಣದಲ್ಲಿ. ಈಗ ಒಂಥರ ಈ ಪ್ರತಿ ಮಾತಲ್ಲಿ ಫ್ರಸ್ಟ್ರೇಷನ್ ಕಾಣ್ತಾ ಇತ್ತು. ವಿಪರೀತವಾದಂಥ ಫ್ರಸ್ಟ್ರೇಷನ್. ಆ ಫ್ರಸ್ಟ್ರೇಷನಲ್ಲಿ ವಿಪರೀತ ಮಾತು. ಹಿಂದೆ ಒಂದ್ಸರಿ ಇದೇ ತಿಮ್ಮರುಡಿ ಇದೇ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿದ್ದಿದೆ. ಆ ಯೋಜನೆ ಕೊಟ್ರಿ, ಈ ಯೋಜನೆ ಕೊಟ್ರಿ, ಎಲ್ಲವನ್ನೂ ಕೂಡ. ಅದಾದಮೇಲೆ ಇದ್ಯಾವ ಈ ಕೆಟ್ಟ ಸರ್ಕಾರ ರೀ ಅಂಥೇಳಿ ಬಾಯಿ ಬಂದಿದ್ದು ಬೈದಿದ್ದು ಇದೆ. ಈಗ ಕೊಲೆಯ ಆರೋಪ, ಮುಖ್ಯಮಂತ್ರಿಗಳ ವಿರುದ್ಧ ಕೊಲೆಯ ಆರೋಪ, ಸಿಎಂ ವಿರುದ್ಧ ಕೊಲೆ ಆರೋಪ ಮಾಡಿದಂಥ ತಿಮ್ಮರುಡಿ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ತಿಮ್ಮರುಡಿ ಅರೆಸ್ಟ್ ಆಗಬಹುದು. ತಿಮ್ಮರುಡಿ ವಿರುದ್ಧ ಕೇಸ್ ದಾಖಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ತಿಮ್ಮರುಡಿ ಅರೆಸ್ಟ್ ಆಗಬಹುದು. ಯಾವುದೇ ಕ್ಷಣದಲ್ಲಿ. ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದಂಥ ಆರೋಪ ಇದೆಯಲ್ಲ, ಅದು ದೊಡ್ಡ ಮಟ್ಟಿಗೆ ಸದನದಲ್ಲಿ ಚರ್ಚೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ಸಂಗತಿ ಪ್ರತಿಧ್ವನಿಸ್ತು. ಸಿಎಂ ವಿರುದ್ಧನೇ ಕೊಲೆ ಆರೋಪ ಮಾಡ್ತಾರೆ ಅಂತಂದರೆ ಇನ್ನು ಯಾರನ್ನು ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಎತ್ತಿದ್ರು ವಿಪಕ್ಷದವರು. ಬನ್ನಿ ಇವತ್ತು ಸದನದಲ್ಲಿ ಏನೇನಾಗಿದೆ ಅದರ ವಿವರಗಳನ್ನು ಕೊಡಲಿಕ್ಕೆ ಪ್ರಮೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಶಾಸ್ತ್ರಿ, ನಾವು ನೋಡ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ನಾವು ಮಾತಾಡಿದ್ದೆಲ್ಲವೂ ಕೂಡ ಸತ್ಯ ಆಗ್ತಾ ಇದೆ. ತುಂಬ ಸ್ಪಷ್ಟವಾಗಿ ಏನಾಗ್ಬೋದು ಅನ್ನೋದರ ಸ್ಪಷ್ಟ ಸೂಚನೆ ಸಿಕ್ಕಿದೆ. ಯಾರ್ಯಾರು ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ್ರು ಅವರ ವಿರುದ್ಧನೂ ಕ್ರಮ. ಯಾವುದೇ ಕ್ಷಣದಲ್ಲಿ ತಿಮ್ಮರುಡಿ ಅರೆಸ್ಟ್ ಆಗ್ಬೋದು. ನಂಬರ್ 1. ಜೊತೆಗೇನು ಅಂತಂದರೆ ಪರಮೇಶ್ವರ್ ತುಂಬ ಸ್ಪಷ್ಟವಾಗಿ ಹೇಳಿದರು, ನಮ್ಮನ್ನೇನೋ ಅಷ್ಟೊಂದು ದುರ್ಬಲರು ಅಂತ ಅಂದ್ಕೊಂಡಿದ್ದೀರಾ ಅಂತ. ಇವತ್ತು ನಿಜಕ್ಕೂ ಸರ್ಕಾರ ಒಂದು ನಿರ್ಧಾರ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಏನು ನಡೀತು ಸದನದಲ್ಲಿ? ರಘುನಾಥ್, ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಮಹೇಶ್ ತಿಮ್ಮರುಡಿ ವಿರುದ್ಧ ಬಿಜೆಪಿ ನಾಯಕರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆಗೆ SIT ಅಂತ ಬಂದಾಗ SIT ಈಗಾಗಲೇ ಮುಸುಕುದಾರಿ ಮಾಡಿರುವಂಥ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದೆ. ಆದರೆ ಇನ್ನೊಂದು ಕಡೆಗೆ ಮಹೇಶ್ ತಿಮ್ಮರುಡಿ ಅಂತ ನಾಯಕರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧನೇ 28 ಜನರನ್ನು ಕೊಲೆ ಮಾಡಿರುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಕೊಲೆ ಆರೋಪ ಗಂಭೀರವಾದಂಥ ಆರೋಪ. ಇಂಥ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ಹೇಳ್ತಿದ್ದಾರೆ. ಈ ವಿಚಾರ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ, ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಸಡನ್ ಆಗಿ ಯಾವ ನಿರ್ಧಾರವನ್ನು ಪ್ರಕಟಿಸಬೇಕು ಅನ್ನೋದಕ್ಕೆ ತತ್ಕ್ಷಣಕ್ಕೆ ಸ್ವಲ್ಪ ಯೋಚನೆ ಮಾಡುವಂಥದ್ದಾಗುತ್ತೆ. ಯಾಕೆಂದರೆ ಅತ್ತ ಬಿಜೆಪಿ ನಾಯಕರು ಉಳಿಸಿರುವಂಥ ದಾಳವನ್ನು ಗಮನಿಸ್ತಾ ಇದ್ರೆ ಅತ್ತ ಇನ್ಯಾರೋ ಒಬ್ಬ ಅಮಾಯಕ ಅಥವಾ ಇನ್ಫ್ಯಾಕ್ಟ್ ಪರಿಚಯವೇ ಇಲ್ಲದಂಥ ವ್ಯಕ್ತಿಗಳನ್ನು ಹೇಳ್ತಿದ್ರೆ ಬೇರೆ ವಿಚಾರ. ಆದರೆ ಮಹೇಶ್ ತಿಮ್ಮರುಡಿ ಈ ಒಂದು ಪ್ರಕರಣದಲ್ಲಿ ಗಂಭೀರವಾದಂಥ ನಿಲುವನ್ನು ಹೊಂದವರು, ಜೊತೆಗೆ ಮೊದಲಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದವರು. ಅಂಥ ವ್ಯಕ್ತಿ ಈಗ ನೇರವಾಗಿ ಮುಖ್ಯಮಂತ್ರಿ ವಿರುದ್ಧವೇ ಮಾತನಾಡ್ತಾನೆ ಅಂದರೆ ಇದಕ್ಕೆ ಸರ್ಕಾರ ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಯಾಕೆ ಉತ್ತರಿಸ್ತಾ ಇಲ್ಲ ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ. ಯಾಕೆಂದರೆ ಒಂದು ವೇಳೆ ಈ ಪ್ರಶ್ನೆಯನ್ನು ಉತ್ತರಿಸಲಿಲ್ಲ, ನೀವು ಇದಕ್ಕೆ ಮೌನವಾಗಿದ್ದೀರಿ ಅಂದರೆ ಹಾಗಾದರೆ ಕೊಲೆ ಮಾಡಿ ಸತ್ಯ ಅಂತ ನಾವು ಅನ್ಕೋಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಸುನಿಲ್ ಕುಮಾರ್ ಕೂಡ ಗಂಭೀರವಾಗಿ ಕೇಳಿದ್ರು. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ಒಂದು ಪ್ರಕರಣದಲ್ಲಿ ತಿಮ್ಮರುಡಿ ವಿರುದ್ಧ ಇದುವರೆಗೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ? 48 ಗಂಟೆ ಆಗಿದೆ, ಇಷ್ಟೊಂದು ಗಂಭೀರವಾದಂಥ ಹೇಳಿಕೆಯನ್ನು ಕೊಟ್ಟು 48 ಗಂಟೆ ಆಗಿದ್ರು ಕೂಡ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಸುನಿಲ್ ಕುಮಾರ್ ಹೇಳ್ತಾ ಇದ್ದಾರೆ, ನೀವು 40 ಗಂಟೆ ಆದರೂ ಕೂಡ 48 ಗಂಟೆ ಆದರೂ ಸುಮ್ಮನಿದ್ರಿ ಅಂದರೆ ದೇಶದ ನಂಬರ್ 1 ಗೃಹ ಸಚಿವರು ಅಂತ ಹೇಳ್ತೀರಿ. ಹಾಗಾದರೆ ಯಾಕಿನ್ನೂ ಕೂಡ ಕ್ರಮ ಕೈಗೊಳ್ಳಿಲ್ಲ? ಇಷ್ಟು ವಿಳಂಬನ ಅನ್ನುವಂಥ ಸರ್ಕಾಸ್ಟಿಕ್ ಆದಂಥ ವಿಡಂಬನಾತ್ಮಕವಾದಂಥ ವಿಚಾರವನ್ನು, ಪ್ರಶ್ನೆಯನ್ನು ಅವ್ರ ಮುಂದೆ ಇಟ್ಟರು. ಈಗ ಸದನದಲ್ಲಿ ವ್ಯಕ್ತವಾಗ್ತಾ ಇದೆ 2 ವಿಚಾರ. ಒಂದು, ತಿಮ್ಮರುಡಿ ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲಿಸಿ ಕ್ರಮಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. TV9ಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ರಘುನಾಥ್, ಈಗಾಗಲೇ ವಿಧಾನಸೌಧದ ಪಡಸಾಲೆಯಿಂದಲೇ ಸೂಚನೆ ಕೊಡಲಾಗಿದೆ ಮಂಗಳೂರು ಜಿಲ್ಲಾ ಪೊಲೀಸರಿಗೆ. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ IG ಕಚೇರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಕೂಡಲೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಆತ ಮಾಡಿರುವಂತಹ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಗೃಹ
ಗೃಹ ಸಚಿವರು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಕ್ರಮ ಕೂಡ ಅಂದರೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ, ಬಂಧನ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಅತ್ತ ಲಾಯರ್ ಜಗದೀಶ್ ಏನಿದ್ದಾರೆ ಅವರ ವಿಚಾರ ಕೂಡ ಪ್ರಸ್ತಾಪವಾಗಿದೆ. ಪ್ರಮುಖವಾಗಿ ಬಿಜೆಪಿಯ ನಾಯಕ SR ವಿಶ್ವನಾಥ್, ಶಾಸಕರಾಗಿರುವಂಥ SR ವಿಶ್ವನಾಥ್ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ, ಹಕ್ಕುಚ್ಯುತಿಯನ್ನು ಮಂಡಿಸಿದ್ದಾರೆ. ಈ ಹಕ್ಕುಚ್ಯುತಿಗೆ ಮೌಖಿಕವಾಗಿ ಈಗಾಗಲೇ ಸೂಚನೆಯನ್ನು ಅಂಗೀಕಾರವನ್ನು ಕೊಡಲಾಗಿದೆ. ಆದರೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿದೆ ರಂಗನಾಥ್. ಹಕ್ಕುಚ್ಯುತಿಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ನಿಯಮ ರೀತಿ, ಕಾನೂನು ರೀತಿ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ. ಆ ನೋಟಿಸನ್ನು ಸಲ್ಲಿಕೆ ಮಾಡಿ ಅದಾದ ನಂತರ ಸಮಿತಿ ಏನಿದೆ, ಹಕ್ಕುಚ್ಯುತಿ ಸಮಿತಿ, ಅದರ ಮುಂದೆ ನಾವು ಪ್ರಸ್ತಾವ ಮಾಡೋಣ. ಶಾಸಕರಾಗಿ ಸದನದಲ್ಲಿರುವಂಥ ಎಲ್ಲರ ಹಕ್ಕು ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಹೀಗಾಗಿ ಯಾರ ಹಕ್ಕುಚ್ಯುತಿ ಆದರೂ ಕೂಡ ಅದನ್ನು ಗಂಭೀರವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. 2 ಬೆಳವಣಿಗೆ ಆಗಿದೆ, ಒಂದು ಹಕ್ಕುಚ್ಯುತಿ ಬೆಳವಣಿಗೆ, ಮತ್ತೊಂದು ತಿಮ್ರೋಡಿ ವಿರುದ್ಧ ಸರ್ಕಾರ ಈಗ ಕ್ರಮ ಕೈಗೊಳ್ತಾ ಇರುವಂತ ಘೋಷಣೆಯನ್ನು ಸದನದ ಒಳಗಡೆ ಮಾಡಿದ್ದಾರೆ. ಮಧ್ಯಾಹ್ನದ ನಂತರ ಧರ್ಮಸ್ಥಳದ ವಿಚಾರವಾಗಿ ವಿವರಣೆ ಶುರುವಾಗುತ್ತೆ ರಂಗನಾಥ್. ಈಗ ಹಾಗಾದ್ರೆ ಈಗ ಜಗದೀಶ್ ವಿಚಾರನ ಪಕ್ಕಕ್ಕೆ ಇಟ್ಕೊಂಡು ಮಾತಾಡೋದಾದ್ರೆ, ತಿಮ್ಮರೂಡಿ ವಿರುದ್ಧ ಈಗಾಗಲೇ ಏನು ಅಂದರೆ ಸಂಬಂಧಪಟ್ಟಂಥ ಪೊಲೀಸರಿಗೆ ಈಗಾಗಲೇ ಹೇಳಲಾಗಿದೆ ಅವ್ರ ವಿರುದ್ಧ ಕ್ರಮ ಜರುಗಿಸಿ ಅಂತ, ಕೇಸ್ ದಾಖಲಿಸಿ ಅಂತ. ಯಾವುದೇ ಕ್ಷಣದಲ್ಲಿ ತಿಮ್ಮರೂಡಿ ಅರೆಸ್ಟ್ ಆಗಬಹುದು ಅಂತ, ಸಂಜೆ ಒಳಗಡೆಗೆ ತಿಮ್ಮರೂಡಿ ಅರೆಸ್ಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ಕೊಲೆ ಆರೋಪ, ಮುಖ್ಯಮಂತ್ರಿಗಳ ವಿರುದ್ಧ ಕೊಲೆ ಆರೋಪ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಹೋಗಿರಬೇಕು ಅಂತ, ಇವರು ಯಾವ ಸಂದೇಶ ರವಾನಿಸ್ತಾರೆ? ಹಾಗಾದರೆ ಏನಿತ್ತು ಇವ್ರ ಮನಸ್ಸಲ್ಲಿ? ಇವ್ರು ಅಂದ್ಕೊಂಡಂಗಾಗಿದ್ದಿದ್ರೆ ಎಲ್ಲ ಫೈನ್, ಆದರೆ ಇವ್ರು ಅಂದ್ಕೊಂಡಂಗಾಗಿಲ್ಲ. ಫ್ರಸ್ಟ್ರೇಷನ್ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನಂದರೆ ಮುಖ್ಯಮಂತ್ರಿಗಳ ವಿರುದ್ಧನೇ ಇವರೊಂಥರ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಂಗಾಯಿತು. ಇವ್ರ ವಿರುದ್ಧ ಕ್ರಮ. ನೋಡೋಣ ಏನಾಗುತ್ತೆ ಅಂತ.